ಹಾಯ್ ಹಲೋ ನಮಸ್ತೆ. ಇವತ್ತು ಉಡುಪಿ ಮಂಗಳೂರಲ್ಲಿ ಮಾಡುವಂತಹ ರುಚಿಕರವಾದ ಪುಂಡಿ ಕಡುಬು ಅಂತ ಏನು ಹೇಳ್ತಾರೆ, ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನಿಲ್ಲಿ ಕುಚ್ಚಲಕ್ಕಿಯನ್ನು ತಗೊಂಡಿದ್ದೀನಿ, ಬ್ರೌನ್ ರೈಸ್. ಇದನ್ನು ಒಂದು 4-5 ಗಂಟೆಗಳ ಕಾಲ ನೆನೆಸಿಡಬೇಕು. ಇಲ್ಲಾಂದರೆ ರಾತ್ರಿ ನೆನೆಸಿಟ್ಟು ಬೆಳಗ್ಗೆ ಮಾಡಿದರೂ ಆಗುತ್ತೆ. ಸೊ ಇದನ್ನು ಇವಾಗ ಸ್ವಲ್ಪ ನೀರು ಹಾಕಿಬಿಟ್ಟು ಅದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಹಾಕಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಬಾರ್ದು. ಸ್ವಲ್ಪ ತರಿಯಾಗಿ ನೋಡಿ, ಈ ರೀತಿ ಇದನ್ನು ಗ್ರೈಂಡ್ ಮಾಡ್ಕೋಬೇಕು. ಇದನ್ನು ಇವಾಗ ಒಂದು ಬಾಣಲೆಯಲ್ಲಿ ನಾನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬಿಸಿ ಮಾಡಬೇಕಾಗತ್ತೆ, ಗಟ್ಟಿ ಆಗಬೇಕಾಗಿರೋದ್ರಿಂದ. ಇದಕ್ಕೆ ನಾನು 1 ಕಪ್ಪಷ್ಟು ತೆಂಗಿನಕಾಯಿ ತುರಿಯನ್ನು ಹಾಕ್ತಾಯಿದ್ದೀನಿ. ನೀವು ಬೇಕಾದರೆ ಗ್ರೈಂಡ್ ಮಾಡಬೇಕಾದ್ರೂ ಕೂಡ ಹಾಕ್ಕೊಳ್ಬೋದು. ಈ ರೀತಿ ಹಾಕ್ಕೊಳ್ಳೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಈ ಒಂದು ಉಂಡೆ ಮಾಡೋ ಹದಕ್ಕೆ ಇದು ನೋಡಿ ಗಟ್ಟಿ ಆಗ್ತಾ ಇದೆ. ನೋಡಿ, ಇದು ಇವಾಗ ಉಂಡೆ ಮಾಡೋ ಹದಕ್ಕೆ ಗಟ್ಟಿಯಾಗಿದೆ, ಸಾಕು. ಗ್ಯಾಸನ್ನು ಆಫ್ ಮಾಡಿ. ಇವಾಗ ನಿಮಗೆ ಯಾವ ಸೈಜಲ್ಲಿ ಉಂಡೆ ಬೇಕೋ ಆ ಸೈಜಲ್ಲಿ ನೀವು ಉಂಡೆ ಮಾಡ್ಕೊಬೋದು. ಆಲ್ರೆಡಿ ನಾನು ಇಡ್ಲಿ ಸ್ಟೀಮರಲ್ಲಿ ನೀರನ್ನು ಕುದಿಯೋದಕ್ಕೆ ಇಟ್ಟಿದ್ದೀನಿ. ಹಾಗಾಗಿ ಮಾಡಿರೋ ಉಂಡೆಗಳನ್ನು ಎಲ್ಲ ಇವಾಗ ಇಡ್ತಾ ಇದ್ದೀನಿ. ಇದು ಒಂದು 30 ನಿಮಿಷಗಳ ಕಾಲ ಇದು ಬೇಯಬೇಕು. 30 ನಿಮಿಷ ಬೇಕಾಗತ್ತೆ. ನೀವು ಇದನ್ನು ದೊಡ್ಡ ಉರಿಯಲ್ಲೇ ಬೇಯಲಿಕ್ಕೆ ಇಡ್ಬೋದು. ದೊಡ್ಡ ಉರಿಯಲ್ಲಿ ಒಂದು 30 ನಿಮಿಷ ಬೇಕೇ ಬೇಕು ನಿಮಗೆ. 30 ನಿಮಿಷಗಳ ಕಾಲ ಚೆನ್ನಾಗಿ ಬೆಂದ ನಂತರ ನೋಡಿ, ಇದು ರೆಡಿಯಾಗಿದೆ. ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ, ಹೇಗಿದೆ ಅಂತ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.